ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ಮನೆಯಲ್ಲಿ ಆರೆಂಜು ಒಂದು ಮೂಸಂಬಿ ಇತ್ತು, ಎರಡನ್ನೂ ಸೇರಿಸಿ ಮೂಸಂಬಿ ಜ್ಯೂಸ್ ಮಾಡಿದೆ. ತುಂಬ ಒಳ್ಳೆಯದಾಗುತ್ತೆ ಜ್ಯೂಸು. ಯಾವಾಗಲಾದರೂ ಈ ಥರ ಮಾಡ್ಕೊಂಡು ಕುಡೀರಿ, ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ಏನಪ್ಪ ಇದರಲ್ಲಿ ವಿಷಯ ಅಂತಂದರೆ, ನಾನು ಗೋಂದು ಮತ್ತು ಸಬ್ಜಾ ಬೀಜನ ಬಳಸ್ಕೊಂಡು ಮಾಡಿದ್ದೀನಿ. ಒಂದು ಆರೆಂಜ್ ಇತ್ತು ಅನ್ನಲ್ಲ, ಆರೆಂಜ್ ಎಲ್ಲ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಆರೆಂಜ್ನ ಸಿಪ್ಪೆ ಬಿಡಿಸ್ಕೊಂಡಿರೋದನ್ನ, ಮೂಸಂಬಿನೂ ಸಿಪ್ಪೆ ಬಿಡಿಸ್ಕೊಂಡಿರೋದನ್ನ ಕಟ್ ಮಾಡಿ ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಆರೆಂಜ್ ಇತ್ತಲ್ಲ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಪೀಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಸಿಪ್ಪೆ ಇದೆಯಲ್ಲ, ಈ ಸಿಪ್ಪೆನ ಒಣಗಿಸಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಫೇಸ್ ಪ್ಯಾಕಾಗಿ ಕೂಡ ಉಪಯೋಗಿಸ್ಬೋದು. ಅದ್ರ ಜೊತೆಗೆ ರೋಸನ್ನು ಒಣಗಿಸಿ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಅದಾದಮೇಲೆ ಮಿಕ್ಸಿ ಎಲ್ಲ ಆಯಿತು. ಈಗ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳೋಣ. ಗೋಂದು ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಸಬ್ಜಾ ಬೀಜ 1 ಟೀ ಸ್ಪೂನಷ್ಟು ಮಾತ್ರ ನೆನೆಸ್ಕೊಂಡಿದ್ದೆ. ಗೋಂದು ಒಂದು 4-5 ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಆಗುತ್ತಲ್ಲ. ಸೊ ಹಂಗಾಗಿ ಇದನ್ನು ಎರಡನ್ನೂ ನೆನೆಸಿಟ್ಕೊಂಡು ಬಾರಿ ಮಿಕ್ಸ್ ಮಾಡಿಕೊಂಡು ಚೆಲ್ತು ಮತ್ತೆ ಈಗ ಚೆನ್ನಾಗಿ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಸಬ್ಜಾ ಬೀಜ ಎಲ್ಲ ಶುಗರ್ ಆ್ಯಡ್ ಮಾಡೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶುಗರ್ ಒಂದು 3 ಟೀ ಸ್ಪೂನ್ ತುಂಬ ಒಳ್ಳೇದಾಗುತ್ತೆ. ಇದನ್ನು ಸಮ್ಮರಲ್ಲಿ ಮಾಡ್ಕೊಂಡು ಕುಡಿಯೋದ್ರೆ ಇನ್ನೂ ತುಂಬ ಒಳ್ಳೇದಾಗುತ್ತೆ. ರುಬ್ಬೋ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಗ್ಲಾಸ್ ತಗೊಂಡು, ಅಲ್ಲಂದರೆ ತುಂಬ ಜ್ಯೂಸ್ ಬರೋದಿಲ್ಲ. ಮಕ್ಳಿಗೂ ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ. ನೋಡಿದ್ರೆ ಸಬ್ಜಾ ಬೀಜ ಇದೀಗ ರೆಡಿ ಆಯಿತು. ಮೂಸಂಬಿ ಜ್ಯೂಸು ತುಂಬ ಈಸಿ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು.